ಹಲೋ ಹಾಯ್ ನಮಸ್ತೆ. ಇವತ್ತು ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೂಟ್ ಮಾಡ್ತಾ ಇದ್ದೆ. ಈ ರೆಸಿಪಿ ನಾನು ಫುಲ್ ಇಯರ್ ತಿಂತೀನಿ, ಬಟ್ ಸಮ್ಮರಲ್ಲಿ ಇದು ತುಂಬ ಆ್ಯಪ್ಟ್ ಅಂತ ಹೇಳಿ ಅನಿಸುತ್ತೆ. ಯಾಕಂದರೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಎರಡು ಯೂಸ್ ಮಾಡ್ತೀನಿ. ಸಬ್ಜಾ ಸೀಡ್ಸ್ ಬಾಡಿಗೆ ತುಂಬಾ ತಂಪು, ಸೊ ಚಿಯಾ ಪುಡಿಂಗ್ ಅಂತ ಹೇಳ್ತಾರೆ, ಬಟ್ ನಾನು ಇದಕ್ಕೆ ಸಬ್ಜಾನೂ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ನೆನೆಸಿಟ್ಕೊತಾ ಇದ್ದೀನಿ. ಅದೊಂದು ಹಾಫ್ ಆನ್ ಅವರ್ ನೆಂದರೆ ಸಾಕು. ಇದು ಮಖಾನಾನ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಬೆಟರ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಅದಕ್ಕೆ ಈ ಸಬ್ಜಾ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ತುಂಬಾ ಒಳ್ಳೆಯದು ನಮ್ಮ ಹೇರ್ಗೆ ಮತ್ತು ಸ್ಕಿನ್ಗೆ, ಆ್ಯಂಡ್ ಹಾಗೆ ಸ್ಪೆಷಲಿ ಹಾರ್ಟ್ಗೆ, ಬಿಕಾಸ್ ಗುಡ್ ಫ್ಯಾಟ್ಸ್ ಇರೋದರಿಂದ. ಸೊ ಇದನ್ನು ನಾನು ಥ್ರೂ ಔಟ್ ಇಯರ್ ಕನ್ಸ್ಯೂಮ್ ಮಾಡ್ತೀನಿ. ಆ್ಯಂಡ್ ಸ್ಪೆಷಲಿ ಮ್ಯಾಂಗೋ ಸೀಸನಲ್ಲಿ ದಿಸ್ ಇಸ್ ದ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಬೇರೆ ಫ್ರೂಟ್ಸ್ಗಿಂತ ಮ್ಯಾಂಗೋ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಫ್ರಿಜ್ಜಲ್ಲಿ ಓವರ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕನ್ಸ್ಯೂಮ್ ಮಾಡ್ತೀನಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಡೆಫಿನೆಟಾಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ.